ನಮಸ್ಕಾರ ಸ್ನೇಹಿತರೆ, ಪಿ ಆರ್ ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ ಜಾಬ್ ಹುಡುಕ್ತಾ ಇದ್ದೀರಾ? ಅದು ತಾಲೂಕ್ ಪಂಚಾಯತಿ ನೇಮಕಾತಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮಗಿದೊಂದು ಸಿಹಿ ಸುದ್ದಿ. ಈ ವಿಡಿಯೋದಲ್ಲಿ ತಾಲೂಕ್ ಪಂಚಾಯತಿಯವರು ಯಾವ್ಯಾವ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, ಅಪ್ಲಿಕೇಶನ್ ಹೇಗ್ ಹಾಕ್ಬೇಕು, ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರಬೇಕು, ಉದ್ಯೋಗ ಸ್ಥಳ ಎಲ್ಲಿರುತ್ತೆ, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವಾ ನೀವು? ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ವಿಡಿಯೋನ ಪ್ರತಿ ದಿನಾನು ನೋಡಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಕೊನೆ ದಿನಾಂಕ ಮುಗಿದ ಮೇಲೆ ವಿಡಿಯೋ ನೋಡಿದ್ರೆ ಅರ್ಜಿ ಹಾಕೊಳ್ಳೋಕೆ ಆಗೋದಿಲ್ಲ. ಅದಕ್ಕೋಸ್ಕರ ಬೆಲ್ ಐಕನ್ ಪ್ರೆಸ್ ಮಾಡಿ. ಇವಾಗ ವಿಡಿಯೋನ ಶುರು ಮಾಡೋಣ. ತಾಲೂಕ್ ಪಂಚಾಯಿತಿ ಅಡಿಯಲ್ಲಿ ಬರೋ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಪ್ರಚಾರ ಸಂಘ ಅಂದ್ರೆ ಕರ್ನಾಟಕ ಸ್ಟೇಟ್ ರೂರಲ್ ಲೈವ್ಲಿಹುಡ್ ಪ್ರಮೋಷನ್ ಸೊಸೈಟಿ ಅವರು ಹಲವಾರು ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಯಾವ್ಯಾವ ಹುದ್ದೆ ಅಂತ ಒಂದೊಂದೇ ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮೊದಲನೇ ಹುದ್ದೆ ಜಿಲ್ಲಾ ಮ್ಯಾನೇಜರ್ ಲೈವ್ಲಿಹುಡ್ ಅಂದ್ರೆ ಜಿಲ್ಲಾ ಮ್ಯಾನೇಜರ್ ಜೀವನೋಪಾಯ ಅನ್ನೋ ಹುದ್ದೆ ಫಸ್ಟ್ ಒನ್. ನೆಕ್ಸ್ಟ್ ನೋಡೋದಾದ್ರೆ ಬ್ಲಾಕ್ ವ್ಯವಸ್ಥಾಪಕ ಕೃಷಿ ಜೀವನೋಪಾಯ, ಬ್ಲಾಕ್ ಮ್ಯಾನೇಜರ್ ಫಾರ್ಮ್ ಲೈವ್ಲಿಹುಡ್ ಅಂತ ಹೇಳಿ. ಮೂರನೇದು ಬ್ಲಾಕ್ ಮ್ಯಾನೇಜರ್ ನಾನ್ ಫಾರ್ಮ್ ಲೈವ್ಲಿಹುಡ್ ಅಂದ್ರೆ ಬ್ಲಾಕ್ ವ್ಯವಸ್ಥಾಪಕ ಕೃಷಿಯೇತರ ಜೀವನೋಪಾಯ ಅಂತ ಹೇಳಿ. ನಾಲ್ಕನೇದು ಕ್ಲಸ್ಟರ್ ಸೂಪರ್ವೈಸರ್ ಸ್ಕಿಲ್ ಅಂದ್ರೆ ಕ್ಲಸ್ಟರ್ ಮೇಲ್ವಿಚಾರಕ ಕೌಶಲ್ಯ. ಆಮೇಲೆ ಆಫೀಸ್ ಅಸಿಸ್ಟೆಂಟ್ ಅಂದ್ರೆ ಕಚೇರಿ ಸಹಾಯಕ ಹುದ್ದೆ ಕೂಡ ಖಾಲಿ ಇದೆ. ಡಿಇಒ ಅಂದ್ರೆ ಡೇಟಾ ಎಂಟ್ರಿ ಆಪರೇಟರ್ ಮತ್ತೆ ಎಂಐಎಸ್ ಕೋಆರ್ಡಿನೇಟರ್, ಡಿಇಒ ಎಂಐಎಸ್ ಸಂಯೋಜಕರು ಅಂತ ಹೇಳಿ. ಇದಿಷ್ಟು ಹುದ್ದೆಗಳು ಖಾಲಿ ಇದೆ. ಅಪ್ಲಿಕೇಶನ್ ಫೀಸ್ ಏನಿದೆ ಅಂತ ನೋಡೋದಾದ್ರೆ ಏನೂ ಇರೋದಿಲ್ಲ. ಅಪ್ಲಿಕೇಶನ್ನ ನೀವು ಫ್ರೀಯಾಗಿ ಹಾಕೋಬಹುದು, ಏನು ದುಡ್ಡು ಕೊಡೋ ಅಗತ್ಯ ಇಲ್ಲ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ವಿವರ. ರಿಟರ್ನ್ ಟೆಸ್ಟ್ ಅಂದ್ರೆ ಲಿಖಿತ ಪರೀಕ್ಷೆ ಮತ್ತೆ ಇಂಟರ್ವ್ಯೂ ಸಂದರ್ಶನ ಇರುತ್ತೆ. ಲಿಖಿತ ಪರೀಕ್ಷೆಯಲ್ಲಿ ಪಾಸ್ ಆದವ್ರನ್ನ ಸಂದರ್ಶನಕ್ಕೆ ಕರೀತಾರೆ, ಸಂದರ್ಶನದಲ್ಲಿ ಪಾಸ್ ಆದ್ರೆ ನಿಮಗೆ ಈ ಜಾಬ್ ಫಿಕ್ಸ್ ಕಣ್ರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಟ್ಸ್ ಅಂದ್ರೆ ಅಪ್ಲಿಕೇಶನ್ ಯಾವಾಗ ಓಪನ್ ಆಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅಪ್ಲಿಕೇಶನ್ ನೀವು ಆನ್ಲೈನ್ ಮುಖಾಂತರ ಹಾಕೋಬೇಕಾಗತ್ತೆ. ಓಪನ್ ಆಗಿದ್ದ ದಿನಾಂಕ 31 ಜನವರಿ 2025, ಕೊನೆಯ ದಿನಾಂಕ 14 ಫೆಬ್ರವರಿ 2025. ಅಷ್ಟರೊಳಗಡೆ ನೀವು ಅಪ್ಲಿಕೇಶನ್ ಹಾಕೊಳ್ಳಿ. ವಿಡಿಯೋ ಯಾವಾಗ ನೋಡ್ತೀರಲ್ಲ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ. ಕೊನೆ ದಿನಾಂಕ ಹತ್ತಿರ ಬಂದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಕಷ್ಟ ಆಗುತ್ತೆ, ಯಾಕಂದ್ರೆ ಸರ್ವರ್ ಕ್ರಾಶ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಏನೋ ಆನ್ಲೈನ್ ಅಂತ ಹೇಳಿದೆ, ಆದರೆ ಅಪ್ಲಿಕೇಶನ್ ಲಿಂಕ್ ಬೇಕಲ್ವಾ? ಅದನ್ನ ಇವಾಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಇದು ಅಪ್ಲಿಕೇಶನ್ ಹಾಕೋದಕ್ಕೆ ವೆಬ್ಸೈಟ್ನ ಲಿಂಕ್ ಆಗಿರುತ್ತೆ. ಇದೇ ಲಿಂಕ್ ಕೂಡ ನೋಟಿಫಿಕೇಶನ್ ನೋಡೋದಕ್ಕೂ ಆಗಿರುತ್ತೆ. ನೀವು ಮೊದಲು ನೋಟಿಫಿಕೇಶನ್ನ ಸಂಪೂರ್ಣವಾಗಿ ಓದ್ಕೊಳ್ಳಿ, ಅದಾದ ನಂತರನೇ ಅಪ್ಲಿಕೇಶನ್ ಹಾಕಿ. ಯಾಕಂದ್ರೆ ತಪ್ಪಾದರೆ ತಿದ್ದುಪಡಿಗೆ ಅವಕಾಶ ಇಲ್ಲ, ಅಪ್ಲಿಕೇಶನ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಲಿಂಕು ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿರೋ ವಾಟ್ಸಪ್ ಚಾನಲ್ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಈ ನೋಟಿಫಿಕೇಶನ್ ಅಪ್ಲಿಕೇಶನ್ ಎರಡು ಲಿಂಕ್ ನ ನೋಡ್ಕೋಬಹುದು. ಅಲ್ಲಿಂದ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಹಾಕಬಹುದು. ಹಾಗೆ ಆ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ಪ್ರತಿ ದಿನಾನು ನಿಮಗೆ ಜಾಬ್ ಅಪ್ಡೇಟ್ ಸಿಗತ್ತೆ. ನೆಕ್ಸ್ಟ್ ಅಫಿಷಿಯಲ್ ವೆಬ್ಸೈಟ್ ಬೇಕಾ? ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಇದನ್ನು ಕೂಡ ನಾನು ವಿಡಿಯೋ ವಾಟ್ಸಪ್ ಚಾನಲ್ ನಲ್ಲಿ ಕೊಟ್ಟಿದ್ದೀನಿ, ksrlps.karnataka.gov.in. ಓಕೆನಾ? ಇವಾಗ ಎಲ್ಲೆಲ್ಲಿದೆ ಅಂತ ಜಾಬ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಶಿವಮೊಗ್ಗದಲ್ಲಿ ಖಾಲಿ ಇದೆ ಈ ಉದ್ಯೋಗಗಳು. ಶಿವಮೊಗ್ಗದಲ್ಲಿ 6 ಕಡೆ ಜಾಬ್ ಖಾಲಿ ಇದೆ. ಎಲ್ಲೆಲ್ಲಿ ಅಂತ ನೋಡೋದಾದ್ರೆ ಶಿವಮೊಗ್ಗ, ಭದ್ರಾವತಿ, ತೀರ್ಥಹಳ್ಳಿ, ಹೊಸನಗರ, ಸಾಗರ, ಸೊರಬ, ಶಿಕಾರಿಪುರ. 1 2 3 4 5 6 7, ಸಾರಿ 6 ಅಲ್ಲ 7 ಕಡೆ ಖಾಲಿ ಇರುತ್ತೆ. ನೀವು ಈ ಜಾಬ್ ಲಿಂಕ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬೇರೆ ಬೇರೆ ಹುದ್ದೆಗಳು ಇದೆ. ಓಕೆನಾ? ಮುಂಚೆ ರಾಮನಗರದ ಮಾಡಿದ್ನಲ್ಲ ಜಾಬು, ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. 7 ಫೆಬ್ರವರಿ ತನಕ ಟೈಮ್ ಇದೆ, ಅದನ್ನು ಬೇಕಾದ್ರೆ ಹಾಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಲೊಕೇಶನ್ ಕೊಟ್ಟಿರ್ತಾರೆ, ಯಾವ ಡಿಸ್ಟ್ರಿಕ್ಟ್. ಇಲ್ಲಿ ತೀರ್ಥಹಳ್ಳಿ ಇದೆ, ಇದು ಇದೆ. ಇದು ಆಫೀಸ್ ಅಸಿಸ್ಟೆಂಟ್ ಇದೆಯಲ್ಲ, ಇದನ್ನ ಈ ತರ ವೇವ್ ಮತ್ತೆ ಅಪ್ಲೈ ನ ಬಟನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ನೋಟಿಫಿಕೇಶನ್ ಕಾಣುತ್ತೆ. ಇದೆಲ್ಲ ನೋಟಿಫಿಕೇಶನ್ ಓದ್ಕೊಂಡು ಇಲ್ಲಿ ಅಪ್ಲೈ ಬಟನ್, ಅಪ್ಲೈ ನಾವ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ. ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ.
ಆ ಲಿಂಕ್ ನ ಕ್ಲಿಕ್ ಮಾಡಿ ನೀವು ಹೇಗೆ ಅಪ್ಲಿಕೇಶನ್ ಹಾಕೋಬೇಕು ಅಂತ ಸಂಪೂರ್ಣ ವಿವರ ನೋಡ್ಕೋಬಹುದು. ರಾಮನಗರ ಏನ್ ಹೇಳಿದ್ನಲ್ಲ ಅದ್ರ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಜಾಬ್ ವಿಡಿಯೋ ಬೇಡ ಅಂತ ಹೇಳಿದ್ರೆ ಆ ವಿಡಿಯೋದಲ್ಲಿ ಜಾಬ್ ವಿಡಿಯೋನ ಓಡಿಸಿ ಕೊನೆಯಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಹೇಗೆ ಅಂತ ಇದೆ, ಅದನ್ನ ನೋಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಇದೆ, ಡಿಸ್ಕ್ರಿಪ್ಷನ್ ನಲ್ಲೂ ಇದೆ, ಐ ಕಾರ್ಡ್ ನಲ್ಲೂ ಕೊಟ್ಟಿದ್ದೀನಿ. ನೆಕ್ಸ್ಟ್ ಉದ್ಯೋಗ ಏನು ಮಾಡಿರ್ಬೇಕು ಅಂದ್ರೆ ವಿದ್ಯಾರ್ಹತೆ ಏನು ಮಾಡಿರ್ಬೇಕು ಈ ಉದ್ಯೋಗಕ್ಕೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಜಿಲ್ಲಾ ಮ್ಯಾನೇಜರ್ ಲೈವ್ಲಿಹುಡ್ ಅಂದ್ರೆ ಜಿಲ್ಲಾ ಮ್ಯಾನೇಜರ್ ಜೀವನೋಪಾಯ ಹುದ್ದೆ ಒಂದು ಖಾಲಿ ಇದೆ. ಎಜುಕೇಶನ್ ಕ್ವಾಲಿಫಿಕೇಶನ್ MSc ಅಗ್ರಿಕಲ್ಚರ್ ಆಗಿರಬೇಕು. MSc ಅಗ್ರಿಕಲ್ಚರಲ್ ಆಗಿದ್ರೆ 2 ವರ್ಷದ ಎಕ್ಸ್ಪೀರಿಯನ್ಸ್ ನ ಕೇಳಿದ್ದಾರೆ. ಅದೇ ಏನಾದ್ರೂ BSc ಅಗ್ರಿಕಲ್ಚರ್ ಆಗಿದ್ರೆ 4 ವರ್ಷದ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಅಥವಾ ಯಾವುದೇ ಮಾಸ್ಟರ್ ಡಿಗ್ರಿ ಕೂಡ ಆಗಿದ್ರು ತಗೋತಾರೆ, ಆದ್ರೆ 7 ವರ್ಷದ ಎಕ್ಸ್ಪೀರಿಯನ್ಸ್ ನ ಕೇಳಿರ್ತಾರೆ. ನೆಕ್ಸ್ಟ್ ಬ್ಲಾಕ್ ಮ್ಯಾನೇಜರ್ ಫಾರ್ಮ್ ಲೈವ್ಲಿಹುಡ್ಗೆ MSc ಅಗ್ರಿಕಲ್ಚರ್ ಆಗಿದ್ರೆ 1 ವರ್ಷ, BSc ಅಗ್ರಿಕಲ್ಚರ್ ಆಗಿದೆ 3 ವರ್ಷದ ಎಕ್ಸ್ಪೀರಿಯನ್ಸ್, ಅಥವಾ ಬೇರೆ ಯಾವುದೇ ಮಾಸ್ಟರ್ ಡಿಗ್ರಿ ಮಾಡಿದ್ರೆ ನಿಮಗೆ 5 ವರ್ಷದ ಎಕ್ಸ್ಪೀರಿಯನ್ಸ್ ನ ಕೇಳ್ತಿದ್ದಾರೆ. ಅದೇ ಏನಾದ್ರೂ ಬ್ಲಾಕ್ ಮ್ಯಾನೇಜರ್ ನಾನ್ ಫಾರ್ಮ್ ಲೈವ್ಲಿಹುಡ್ಸ್ ಆಗಿದ್ರೆ ಪೋಸ್ಟ್ ಗ್ರಾಜುಯೇಟ್ ಆಗಿರೋರ್ನ ತಗೋತಾರೆ, ಮಿನಿಮಮ್ 3 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು. ಕ್ಲಸ್ಟರ್ ಸೂಪರ್ವೈಸರ್ ಸ್ಕಿಲ್ ಹುದ್ದೆ ಎನಿ ಗ್ರಾಜುಯೇಷನ್, ಯಾವುದೇ ಗ್ರಾಜುಯೇಷನ್ ಮಾಡಿದ್ರು ತಗೋತಾರೆ, 3 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು. ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೆ ಎನಿ ಗ್ರಾಜುಯೇಷನ್, ಯಾವುದೇ ಗ್ರಾಜುಯೇಷನ್ ಮಾಡಿದ್ರು ಓಕೆ, ಆದ್ರೆ 3 ವರ್ಷಗಳ ಎಕ್ಸ್ಪೀರಿಯನ್ಸ್ ನಿಮಗೆ ಇರಬೇಕು. ಡೇಟಾ ಎಂಟ್ರಿ ಆಪರೇಟರ್ ಅಥವಾ MIS ಕೋಆರ್ಡಿನೇಟರ್ ಹುದ್ದೆಗೆ ಗ್ರಾಜುಯೇಟ್ ಆಗಿರಬೇಕು. ಗ್ರಾಜುಯೇಟ್ ಇನ್ ಪ್ರೊಫೆಷನಲ್ ಆರ್ ಎನಿ ಗ್ರಾಜುಯೇಷನ್, ಯಾವುದೇ ಪೋಸ್ಟ್ ಗ್ರಾಜುಯೇಷನ್ ಆಗಿದ್ರು ಆಗುತ್ತೆ, ಆದ್ರೆ 3 ವರ್ಷಗಳ ಎಕ್ಸ್ಪೀರಿಯನ್ಸ್ ಇರಬೇಕು ನಿಮಗೆ ರಿಲೆವೆಂಟ್ ಫೀಲ್ಡ್ ನಲ್ಲಿ. ಮತ್ತೆ ನಿಮಗೆ ಡೇಟಾ ಎಂಟ್ರಿ ಆಪರೇಟರ್ ಅಂತ ತಕ್ಷಣ ಕಂಪ್ಯೂಟರ್ ಮಾಡೋ ಜಾಬ್ ಆಗಿರುತ್ತೆ. ಸೊ ನಾಲೆಡ್ಜ್ ಇನ್ ವರ್ಕಿಂಗ್ ಕಂಪ್ಯೂಟರ್ ಗೊತ್ತಿರ್ಬೇಕಾಗುತ್ತೆ. ಕಂಪ್ಯೂಟರ್ ನಾಲೆಡ್ಜ್ ನಿಮಗೆ ಗೊತ್ತಿರಬೇಕು. ಯಾವ್ಯಾವ ಹುದ್ದೆ ಎಷ್ಟು ಖಾಲಿ ಇದೆ ಅಂತ ನೋಡೋದಾದ್ರೆ ಜಿಲ್ಲಾ ಮ್ಯಾನೇಜರ್ 1, ಬ್ಲಾಕ್ ಮ್ಯಾನೇಜರ್ ಫಾರ್ಮ್ ಲೈವ್ಲಿಹುಡ್ 7, ಬ್ಲಾಕ್ ಮ್ಯಾನೇಜರ್ ನಾನ್ ಫಾರ್ಮ್ ಲೈವ್ಲಿಹುಡ್ 7, ಕ್ಲಸ್ಟರ್ ಸೂಪರ್ವೈಸರ್ ಸ್ಕಿಲ್ 7, ಆಫೀಸ್ ಅಸಿಸ್ಟೆಂಟ್ ಕಚೇರಿ ಸಹಾಯಕ 1, ಡೇಟಾ ಎಂಟ್ರಿ ಆಪರೇಟರ್ ಅಥವಾ MIS ಕೋಆರ್ಡಿನೇಟರ್ ಹುದ್ದೆ 3 ಖಾಲಿ ಇದೆ. ಇನ್ನು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಇವಾಗಲೇ ಲೈಕ್ ಮಾಡಿ. ಇದೇ ರೀತಿ ವಿಡಿಯೋನ ಪ್ರತಿದಿನ ನೋಡ್ಕೋಬಹುದು. ಹಲವಾರು ಜನರಿಗೆ ಈ ವಿಡಿಯೋ ತಲುಪೋ ತರ ಮಾಡಿ. ಮತ್ತೆ ಫ್ರೆಂಡ್ಸ್ ಯಾರಾದ್ರೂ ಜಾಬ್ ಹುಡುಕ್ತಾ ಇದ್ದಾರಾ, ಅವರಿಗಿಂತ ವಿಡಿಯೋ ಈ ಚಾನಲ್ ಶೇರ್ ಮಾಡಿ, ಅವ್ರಿಗೆ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಮತ್ತೆ ನಿಮಗೇನಾದ್ರೂ ಡೌಟ್ಸ್ ಇದೆಯಾ? ಹಾಗಾದ್ರೆ ಇನ್ನೇನ್ ತಡ, ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ನಾ ಉತ್ತರ ಕೊಡಕ್ ಪ್ರಯತ್ನ ಮಾಡ್ತೀನಿ. ಇದಿಷ್ಟು ಈ ಜಾಬ್ ನ ವಿಡಿಯೋ. ಇನ್ನೊಂದು ಜಾಬ್ ವಿಡಿಯೋದ ಸಿಗೋಣ. ಬಾಯ್ ಬಾಯ್.